ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಶೋಭಾ ಪ್ರಭಾಕರ್. ನೀವು ನನ್ನ ವಿಡಿಯೋಗಳಿಗೆ ನೀಡುತ್ತಿರುವ ರೆಸ್ಪಾನ್ಸ್ಗೆ ತುಂಬ ಥ್ಯಾಂಕ್ಸ್. ಒಳ್ಳೆ ರೆಸ್ಪಾನ್ಸ್ ನೀಡ್ತಾ ಇದ್ದೀರಾ. ಹಾಗೆ ತುಂಬ ಜನ ಕಮೆಂಟ್ ಹಾಕ್ತಾ ಇದ್ದೀರಾ, ವಿಡಿಯೋ ಚೆನ್ನಾಗಿದೆ, ಮತ್ತು ನಮಗೆ ಈ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ, ಈ ವಿಡಿಯೋ ಬಗ್ಗೆ ಹಾಕಿ ಅಂತ. ಈ ಎಲ್ಲ ಮಾಹಿತಿಗಳಿಗೆ ತುಂಬ ಥ್ಯಾಂಕ್ಸ್. ನಮ್ಮನ್ನು ಹೀಗೆ ಪ್ರೋತ್ಸಾಹಿಸ್ತೀರಿ. ನಾವು ನಿಮಗೆ ಒಳ್ಳೆ ಮಾಹಿತಿನ ಈ ಚಾನಲ್ನಲ್ಲಿ ನೀಡೋ ಪ್ರಯತ್ನ ಮಾಡ್ತೀವಿ. ಸ್ನೇಹಿತರೆ, ಇನ್ನು ಕೆಲವೇ ದಿನಗಳಲ್ಲಿ ಲೋಕಸಭೆ ಚುನಾವಣೆ ಬರಲಿದೆ. ಆದರೆ ಯಾರಿಗೆಲ್ಲ ವೋಟರ್ ಐ ಡಿ ಇಲ್ಲ, ಅವರು ವೋಟ್ ಹಾಕೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇವತ್ತಿನ ಈ ವಿಡಿಯೋದಲ್ಲಿ ಯಾರೆಲ್ಲ ಹೊಸದಾಗಿ ವೋಟರ್ ಐ ಡಿನ ಅಪ್ಲೈ ಮಾಡಬೇಕು ಅಂತಿದ್ದೀರಾ, ಅವರು ಆನ್ಲೈನ್ ಮೂಲಕ ಮೊಬೈಲ್ನಲ್ಲಿ ಹೇಗೆ ವೋಟರ್ ಐ ಡಿನ ಅಪ್ಲೈ ಮಾಡಬೇಕು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ಆಗಿ ಅಪ್ಲಿಕೇಶನ್ನ ಓಪನ್ ಮಾಡಿ ಅದನ್ನು ಹೇಗೆ ಫಿಲ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡಿದರೆ ಕೊನೆಯವರೆಗೂ ನೋಡಿ. ಮೊದಲು ಸರಿ ನಮ್ಮ ಚಾನಲ್ನ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ. ನೀವು ಯಾವ ಲಿಂಕ್ನ ಯೂಸ್ ಮಾಡಿಕೊಂಡು ವೋಟರ್ ಐ ಡಿಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ ಲಿಂಕ್ನ ಕೊಟ್ಟಿದ್ದೀನಿ, ನೀವು ಅದನ್ನು ಯೂಸ್ ಮಾಡ್ಕೊಬೋದು. ಮೊದಲಿಗೆ ನೀವು ನಿಮ್ಮ ಗೂಗಲ್ ಕ್ರೋಮ್ ಅಥವಾ ಗೂಗಲ್ ಆ್ಯಪ್ನಲ್ಲಿ voters.eci.gov.in ಅನ್ನೋ ವೆಬ್ಸೈಟ್ನ ಹಾಕಿ ಅದನ್ನು ಎಂಟರ್ ಕೊಡಿ. ಆಗ ಆ ವೆಬ್ಸೈಟ್ ಈ ರೀತಿ ಓಪನ್ ಆಗುತ್ತೆ. ಓಪನ್ ಆದಾಗ ನಿಮಗೆ ಕಾಣುತ್ತೆ ಫಾರ್ಮ್ಸ್. ಅದರಲ್ಲಿ ಫಾರ್ಮ್ 6 ಫಿಲ್ ಫಾರ್ಮ್ 6 ಅಂತ ಕಾಣುತ್ತೆ. ನ್ಯೂ ರಿಜಿಸ್ಟ್ರೇಷನ್ ಫಾರ್ಮ್ ಜನರಲ್ ಎಲೆಕ್ಟರ್ಸ್ ಅನ್ನೋದು ಫಸ್ಟಲ್ಲಿ ಕಾಣುತ್ತೆ. ಮತ್ತು ಎರಡನೇದು ಬಂದು ನ್ಯೂ ರಿಜಿಸ್ಟ್ರೇಷನ್ ಫಾರ್ ಓವರ್ಸೀಸ್ ಎಲೆಕ್ಟರ್ಸ್ NRIs. ಮೊದಲನೇದಕ್ಕೂ ಎರಡನೇದಕ್ಕೂ ಏನು ವ್ಯತ್ಯಾಸ ಅಂದರೆ, ನ್ಯೂ ರಿಜಿಸ್ಟ್ರೇಷನ್ ಫಾರ್ ಜನರಲ್ ಎಲೆಕ್ಟರ್ಸಲ್ಲಿ ಇಲ್ಲಿ ನಾವು ಇಂಡಿಯಾದಲ್ಲಿದ್ದು ಭಾರತದ ಪೌರತ್ವ ಹೊಂದಿರೋರು ಈ ಅಪ್ಲಿಕೇಶನ್ನ ಯೂಸ್ ಮಾಡಿ ವೋಟರ್ ಐ ಡಿಗೆ ಅಪ್ಲೈ ಮಾಡ್ಬೋದು. ಎರಡನೇದು NRI ಅಂದರೆ ಭಾರತದ ಪೌರತ್ವ ಹೊಂದಿರುವವರು ವಿದೇಶಗಳಲ್ಲಿ ವಾಸ ಆಗಿರ್ತಾರಲ್ಲ, ಅವರು ಈ NRI ಅಪ್ಲಿಕೇಶನ್ನ ಯೂಸ್ ಮಾಡಿಕೊಂಡು ವೋಟರ್ ಐ ಡಿಗೆ ಅಪ್ಲೈ ಮಾಡ್ಬೋದು. ನಾನು ಭಾರತದಲ್ಲಿ ವಾಸಿಸುತ್ತಿರುವ ನಮ್ಮ ಪೌರತ್ವವನ್ನು ಹೊಂದಿರುವ ಅವರು ಹೇಗೆ ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನು ನಾನು ನಿಮಗೀಗ ತೋರಿಸ್ಕೊಡ್ತೀನಿ. ಮತ್ತು ಅಪ್ಲಿಕೇಶನ್ ಹಾಕೋದು ಸಹ ಎರಡು ಥರ ಇದೆ. ಒಂದು, ನೀವು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ಫಿಲ್ ಮಾಡಿ ಅದನ್ನು ಅಪ್ಲೈ ಮಾಡ್ಬೋದು. ಇಲ್ಲಾಂದರೆ ಆನ್ಲೈನಲ್ಲೇ ನೀವು ವೋಟರ್ ಐ ಡಿಗೆ ಅಪ್ಲೈ ಮಾಡ್ಬೋದು. ಆಗ ಅಪ್ಲೈ ಮಾಡಬೇಕಂದ್ರೆ ನೀವು ಇಲ್ಲಿ ಫಾರ್ಮ್ 6ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾದ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಾನು ಸೆಲೆಕ್ಟ್ ಮಾಡಿರೋದು ಇಂಡಿಯನ್ ರೆಸಿಡೆಂಟ್ ಎಲೆಕ್ಟರ್. ಇಂಡಿಯನ್ ರೆಸಿಡೆಂಟ್ ಅಂದರೆ ಭಾರತದಲ್ಲಿ ವಾಸಿಸುತ್ತಿರುವ ನಾವು ಅಂತ. ಇಂಡಿಯನ್ ಓವರ್ಸೀಸ್ ಅಂದರೆ ವಿದೇಶದಲ್ಲಿ ವಾಸಿಸುತ್ತಿರುವ ಭಾರತೀಯರು ಅಂತ. ನಾನು ಇಂಡಿಯನ್ ರೆಸಿಡೆಂಟ್ ಎಲೆಕ್ಟರ್ನ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ನ ಕೊಡಬೇಕು. ಇಲ್ಲಿ ನೀವು ಫಸ್ಟ್ ನಿಮ್ಮ ಲಾಗಿನ್ನ ಕ್ರಿಯೇಟ್ ಮಾಡ್ಕೊಬೇಕು. ನೀವು ಹೇಗೆ ಒಂದೊಂದು ಈಗ ಪ್ರೈಮ್ ನೀವು ಅಮೆಝಾನ್ ಪ್ರೈಮ್ನಲ್ಲಿ ಪಿಕ್ಚರ್ ನೋಡಬೇಕಂದ್ರೆ ಹೇಗೆ ನಿಮ್ಮ ಡೀಟೇಲ್ಸ್ನ ಲಾಗಿನ್ ಮಾಡ್ತೀರಾ, ಅದೇ ರೀತಿ ಫಸ್ಟ್ ಟೈಮ್ ಲಾಗಿನ್ ಮಾಡೋದಕ್ಕೆ ಈ ಲಾಗಿನ್ ಡೀಟೇಲ್ಸ್ ಇಟ್ಕೊಂಡ್ರೆ ನೀವು ಆಗಾಗ ಲಾಗಿನ್ ಮಾಡಿನೂ ಸಹ ನೋಡ್ಕೊಬೋದು. ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ನೆಲ್ಲನೂ ಸಹ ನೋಡ್ಕೊಬೋದು. ಅದರಿಂದ ಒನ್ ಟೈಮ್ ಲಾಗಿನ್ ಐ ಡಿನ ಕ್ರಿಯೇಟ್ ಮಾಡ್ಕೊಬೇಕು. ನಂತರ ಈ ಕ್ಯಾಪ್ಚಾ ಕೋಡ್ನ, ಈ ಟೆಕ್ಸ್ಟ್ ವೆರಿಫಿಕೇಷನ್ನ ಕರೆಕ್ಟಾಗಿ ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ್ಮೇಲೆ ಕೆಳಗೆ ರಿಕ್ವೆಸ್ಟ್ OTPನ ಕ್ಲಿಕ್ ಮಾಡಿ. ಈ ರೀತಿ ಅದು ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಈ ವೆಬ್ ಪೇಜ್ನಲ್ಲಿ ನೀವು
ಸೈನ್ ಅಪ್ ಅನ್ನೋದನ್ನು ಕ್ಲಿಕ್ ಮಾಡಬೇಕು. ಫಸ್ಟ್ ಟೈಮ್ ಯೂಸರ್ ಆಗಿದ್ದರೆ ಸೈನ್ ಅಪ್ ಅನ್ನೋದನ್ನು ಕ್ಲಿಕ್ ಮಾಡಬೇಕು. ನಿಮ್ಮ ಹತ್ರ ಆಲ್ರೆಡಿ ಯೂಸರ್ ಐ ಡಿ ಪಾಸ್ವರ್ಡ್ ಎಲ್ಲ ಇದೆ ಅಂದರೆ ನೀವು ಜಸ್ಟ್ ಲಾಗಿನ್ ಮಾಡ್ಕೊಬೋದು. ನಾನು ಫಸ್ಟ್ ಟೈಮ್ ಯೂಸರ್ ಅಂತ ಸೈನ್ ಅಪ್ನ ಕ್ಲಿಕ್ ಮಾಡಿ ರಿಜಿಸ್ಟ್ರೇಷನ್ನ ಮಾಡ್ತೀನಿ. ಮತ್ತು ಇಲ್ಲಿ ಇಂಡಿಯನ್ ರೆಸಿಡೆಂಟ್ ಎಲೆಕ್ಟರ್ ಅಂದರೆ ನೀವು ಭಾರತದಲ್ಲಿ ಮಾಡುತ್ತಿರುವ ಭಾರತದ ಪೌರತ್ವ ಹೊಂದಿರುವವರು ಅಂತ ಅದನ್ನು ಸೆಲೆಕ್ಟ್ ಮಾಡಬೇಕು. ಇಂಡಿಯನ್ ಓವರ್ಸೀಸ್ ಅಂದರೆ ವಿದೇಶದಲ್ಲಿ ವಾಸ ಮಾಡುತ್ತಿರುವ ಭಾರತೀಯರು ಅಂತ. ನಾನು ಭಾರತದಲ್ಲಿ ವಾಸ ಮಾಡುತ್ತಿರುವ ಭಾರತೀಯರಿಗಾಗಿ ಇದನ್ನು ಅಪ್ಲೈ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ನಿಮ್ಮ ಮೊಬೈಲ್ ನಂಬರ್ನ ಹಾಕಬೇಕು. ಇಮೇಲ್ ಅಡ್ರೆಸ್ಸು ಆಪ್ಷನಲ್, ಬೇಕಂದರೆ ನೀವು ಕೊಡ್ಕೊಬೋದು, ಇಲ್ಲಾಂದರೆ ಇಲ್ಲ. ನೆಕ್ಸ್ಟು ಈ ಕ್ಯಾಪ್ಚಾ ಕೋಡ್ನ ಕರೆಕ್ಟಾಗಿ ಟೈಪ್ ಮಾಡಿ. ನೆಕ್ಸ್ಟ್ ಕಂಟಿನ್ಯೂ ಕೊಡಿ. ಈಗ ಈ ರೀತಿಯಾದ ಒಂದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಡೀಟೇಲ್ಸ್ನ ಫಿಲ್ ಮಾಡಿ. ನಿಮ್ಮ ಪೂರ್ತಿ ಹೆಸರು ಏನು, ಹೇಗೆ ಅದು ಲಾಗಿನ್ ಮಾಡೋಕ್ಕೆ ನಿಮಗೆ ಪೂರ್ತಿ ಹೆಸರು ಏನು ಕೊಡಬೇಕು, ಅದರ ಪಾಸ್ವರ್ಡ್ ಏನು ಕೊಡಬೇಕು ಅನ್ನೋದನ್ನು ಟೈಪ್ ಮಾಡಿ. ಮಾಡಾದ್ಮೇಲೆ ರಿಕ್ವೆಸ್ಟ್ ಒ ಟಿ ಪಿ ರಿಕ್ವೆಸ್ಟ್ನ ಕೊಡಿ. ಈಗ ಒ ಟಿ ಪಿ ನಿಮ್ಮ ಮೊಬೈಲ್ಗೆ ಬಂದಿರುತ್ತೆ, ಅದನ್ನು ಎಂಟ್ರ್ ಮಾಡಬೇಕು. ಈಗ ನಿಮ್ಮ ಯೂಸರ್ ಐ ಡಿ ಪಾಸ್ವರ್ಡ್ ಎಲ್ಲ ಕ್ರಿಯೇಟ್ ಮಾಡಾಯಿತು. ಈಗ ಅದನ್ನು ಯೂಸ್ ಮಾಡಿಕೊಂಡು ನೀವು ಲಾಗಿನ್ ಮಾಡಬೇಕು. ಅದೇ ವೆಬ್ ಪೇಜ್ ಲಾಗಿನ್ ಶೀಟ್ ತೋರಿಸುತ್ತೆ, ಅಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರು ಪಾಸ್ವರ್ಡ್ನ ಹಾಕಿ ಲಾಗಿನ್ ಮಾಡಿ. ಈಗ ಒಂದು ಒ ಟಿ ಪಿ ಬರುತ್ತೆ, ಅದನ್ನು ಎಂಟ್ರ್ ಮಾಡಬೇಕು. ಲಾಗಿನ್ ಮಾಡಾದ್ಮೇಲೆ ಇಲ್ಲಿ ನೀವು ಫಿಲ್ ಫಾರ್ಮ್ 6 ಅನ್ನೋದನ್ನು ಕ್ಲಿಕ್ ಮಾಡಿ. ಫಿಲ್ ಫಾರ್ಮ್ 6ನ ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ವೋಟರ್ ಐ ಡಿ ಅಪ್ಲೈ ಮಾಡೋಕ್ಕೆ ಈ ರೀತಿಯಾದ ಒಂದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ನೀವು ನಿಮ್ಮ ಡೀಟೇಲ್ಸ್ನ ಎಲ್ಲಾನ ಕರೆಕ್ಟಾಗಿ ಫಿಲ್ ಮಾಡಬೇಕು. ಇಲ್ಲಿ ಮೊದಲಿಗೆ ನಿಮ್ಮ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಇದೆ. ಮೇಲೆ ನೋಡಿ ಫಾರ್ಮ್ 6 ಅಂತಿದೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರಿಗೆ ಈ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಮತ್ತು ಅಪ್ಲಿಕೇಶನ್ ಫಾರ್ಮ್ ಫಾರ್ ನ್ಯೂ ಯೂಸರ್, ಯಾರು ಹೊಸದಾಗಿ ವೋಟರ್ ಐ ಡಿ ಅಪ್ಲೈ ಮಾಡಬೇಕು ಅಂತಿದ್ದೀರೋ ಅವರು ಈ ವೋಟರ್ ಐ ಡಿ ಅಪ್ಲಿಕೇಶನ್ನ ಫಿಲ್ ಮಾಡಿ ಸಬ್ಮಿಟ್ ಮಾಡ್ಬೋದು. ಮತ್ತು ಇಲ್ಲಿ ನೀವು ನಿಮ್ಮ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಬೋದು. ಇಲ್ಲಿ ನೋಡಿ ಇಷ್ಟು ಇಂಗ್ಲೀಷ್, ಹಿಂದಿ ಎಲ್ಲ ಲ್ಯಾಂಗ್ವೇಜು ಇದೆ. ಕನ್ನಡ ಬೇಕಂದರೆ ಕನ್ನಡ ಸೆಲೆಕ್ಟ್ ಮಾಡಿದ್ರೆ ನಿಮಗೆಲ್ಲನೂ ಕನ್ನಡದಲ್ಲೇ ಬರುತ್ತೆ. ನೀವು ಕೊನೆವರೆಗೂ ಕನ್ನಡದಲ್ಲೇ ಎಲ್ಲ ಅಪ್ಲಿಕೇಶನ್ನ ಫುಲ್ಲಾಗಿ ಫಿಲ್ ಮಾಡಿ ಕೆಳಗೋದ್ರೆ ಸಬ್ಮಿಟ್ ಮಾಡ್ಬೋದು. ಇಲ್ಲ ನೀವು ಇಂಗ್ಲೀಷಲ್ಲೇ ಮಾಡಬೇಕು ಅಂತಿದ್ರೆ ನಿಮ್ಮ ಲ್ಯಾಂಗ್ವೇಜ್ನ ಇಂಗ್ಲೀಷ್ಗೆ ಸೆಲೆಕ್ಟ್ ಮಾಡ್ಕೊಬೋದು. ಈಗ ಬನ್ನಿ ನೋಡೋಣ ಸ್ಟೆಪ್ ಬೈ ಸ್ಟೆಪ್ ಆಗಿ ಒಂದೊಂದಾಗಿ ಹೇಗೆ ಅಪ್ಲಿಕೇಶನ್ನ ಫಿಲ್ ಮಾಡಬೇಕು ಅಂತ. ಈಗ ಮೊದಲಿಗೆ ಟು ದ ಎಲೆಕ್ಟ್ರಲ್ ರಿಜಿಸ್ಟ್ರೇಷನ್ ಆಫೀಸರ್ ಅವರಿಗೆ ನಾವು ಅಪ್ಲಿಕೇಶನ್ ಆಗ್ತಿರೋದು. ಇಲ್ಲಿ ನಿಮ್ಮ ಸ್ಟೇಟ್ ಯಾವ ರಾಜ್ಯಕ್ಕೆ ನೀವು ಸೇರಿದ್ದೀರಾ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕರ್ನಾಟಕ ಅಂದರೆ ಕರ್ನಾಟಕ ಸೆಲೆಕ್ಟ್ ಮಾಡಿ. ಡಿಸ್ಟ್ರಿಕ್ಟ್ ನೀವು ಯಾವ ಡಿಸ್ಟ್ರಿಕ್ಟ್ಗೆ ಸೇರಿದ್ದೀರಾ ಆ ಡಿಸ್ಟ್ರಿಕ್ಟ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು
ನಂಬರ್ ಆ್ಯಂಡ್ ನೇಮ್ ಆಫ್ ದಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ಅಂದರೆ ನಿಮ್ಮ ಚುನಾವಣಾ ಕ್ಷೇತ್ರ, ನೀವು ಯಾವ ಚುನಾವಣಾ ಕ್ಷೇತ್ರಕ್ಕೆ ಸೇರಿದ್ದೀರಾ ಆ ಚುನಾವಣಾ ಕ್ಷೇತ್ರವನ್ನು ನೀವು ಇಲ್ಲಿ ಹಾಕೊಬೋದು. ಉದಾಹರಣೆಗೆ ಹೇಳ್ಬೇಕಂದ್ರೆ ಬೆಂಗಳೂರು ದಕ್ಷಿಣ, ಬೆಂಗಳೂರು ಉತ್ತರ, ಈ ರೀತಿಯ ಚುನಾವಣಾ ಕ್ಷೇತ್ರಗಳಿರುತ್ತಲ್ಲ, ನೀವು ಯಾವುದಕ್ಕೆ ಸೇರಿದಿರೋ ಆ ಚುನಾವಣಾ ಕ್ಷೇತ್ರನ ಇಲ್ಲಿಂದ ಸೆಲೆಕ್ಟ್ ಮಾಡಿ ಹಾಕೊಬೋದು. ನೋಡಿ, ಇಷ್ಟು ಒಂದು ಆಪ್ಷನ್ ಇದೆ: ಅರಸೀಕೆರೆ, BTM ಲೇಔಟ್, ಬಾದಾಮಿ, ಬಾಗಲಕೋಟ್, ಬಂಗಾರಪೇಟ್, ಬಸವನಗುಡಿ, ಬೆಳಗಾಂ ರೂರಲ್, ಬೆಳಗಾಂ ದಕ್ಷಿಣ, ಬೆಳಗಾಂ ಉತ್ತರ, ಬಳ್ಳಾರಿ ಸಿಟಿ. ಈ ರೀತಿ ನಿಮ್ಮ ಚುನಾವಣೆ ಕ್ಷೇತ್ರ ಯಾವುದೆಲ್ಲ ಬರುತ್ತೆ, ಯಾವುದು ನಿಮಗೆ ಸೂಟ್ ಆಗುತ್ತೆ ಅದು ನೀವು ಚೂಸ್ ಮಾಡ್ಕೊಬೋದು. ಹಂಗೆ ಸೆಲೆಕ್ಟ್ ಮಾಡಾದ್ಮೇಲೆ ಕೆಳಗೆ ಬರುತ್ತೆ. ಈ ಕೆಳಗೆ ಬಂದರೆ ಇಲ್ಲಿ ನೇಮ್ ಆಫ್ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂಯೆನ್ಸಿ, ಇಲ್ಲಿ ನೀವೇನು ಮಾಡೋದು ಬೇಕಾಗಿಲ್ಲ, ಅದರಿಂದ ಅದನ್ನು ಹಾಗೆ ಬಿಟ್ಬಿಡಿ. ಅದಾದಮೇಲೆ ನೀವು ಎಲ್ಲ ಕರೆಕ್ಟಾಗಿ ಫಿಲ್ ಮಾಡಿದ್ರೆ ಇಲ್ಲಿ ನೆಕ್ಸ್ಟ್ ಅಂತ ಕಾಣ್ತಿದೆಯಲ್ಲ, ಅದು ಆಕ್ಟಿವೇಟ್ ಆಗುತ್ತೆ. ಅಂದರೆ ಅದು ಡಾರ್ಕ್ ಬ್ಲೂ ಅಲ್ಲಿ ಕಾಣುತ್ತೆ. ಅದನ್ನು ಕ್ಲಿಕ್ ಮಾಡಿದಾಗ ನೀವು ಕೆಳಗೆ ಬಂದು ನಿಮ್ಮ ಎಲ್ಲ ಡೀಟೇಲ್ಸ್ನ ನೀವು 1 by 1 ಆಗಿ ಫಿಲ್ ಮಾಡ್ಬೋದು. ಮೊದಲನೇದಾಗಿ ಫಸ್ಟ್ ನೇಮ್ ಫಾಲೋಡ್ ಬೈ ಮಿಡಲ್ ನೇಮ್. ನಿಮ್ಮ ಹೆಸರು ಏನಿದೆಯೋ ಅದನ್ನು ಪೂರ್ತಿಯಾಗಿ ಫಿಲ್ ಮಾಡಬೇಕು. ಉದಾಹರಣೆಗೆ ಹೇಳ್ಬೇಕಾದ್ರೆ ನನ್ನ ಹೆಸರು ಶೋಭಾ ಪ್ರಭಾಕರ್ ಅಂತ, ನನಗೆ ವೋಟರ್ ID ನನ್ನ ಹೆಸರು ಹೇಗೆ ಬರಬೇಕು ಅಂತಿದೆಯೋ, ಶೋಭಾ ಪ್ರಭಾಕರ್ ಅಂತಿದ್ರೆ ಶೋಭಾ ಪ್ರಭಾಕರ್ ಅಂತ ಫುಲ್ಲಾಗಿ ಕೊಡ್ಬೋದು, ಇಲ್ಲಾಂದರೆ ಶೋಭಾ P ಅಂತ ಬೇಕಂತಂದರೆ ಆ ರೀತಿಯಾದರೂ ನಾನು ಟೈಪ್ ಮಾಡ್ಕೊಳ್ಬೋದು. ಆಮೇಲೆ ಸರ್ನೇಮ್ ಏನಾರಿದೆ, ಸರ್ನೇಮ್ ಅಂದರೆ ನಿಮ್ಮ ಮನೆತನದ ಹೆಸರು ಏನಾದರೂ ನೀವು ಕೊಡಬೇಕು, ಅಲ್ಲಿ ನಿಮಗಿದೆ, ನಿಮ್ಮ ಡಾಕ್ಯುಮೆಂಟ್ಸಲ್ಲಿ ಆ ರೀತಿಯೇ ಇದೆ ಅಂದರೆ ಅದನ್ನು ನೀವು ಇಲ್ಲಿ ಕೊಡ್ಬೋದು. ಮತ್ತು ಇದನ್ನು ಫಿಲ್ ಮಾಡಾದ್ಮೇಲೆ ಇಲ್ಲಿ ಅಪ್ಲೋಡ್ ಫೋಟೋಗ್ರಾಫ್, ಅನ್ಸೈನ್ಡ್ ಆ್ಯಂಡ್ ಪಾಸ್ಪೋರ್ಟ್ ಸೈಜ್ ಕಲರ್ ಫೋಟೋಗ್ರಾಫ್ ಶೋಯಿಂಗ್ ಫ್ರಂಟ್ ವ್ಯೂ ಆಫ್ ಫುಲ್ ಫೇಸ್ ವಿತ್ ವೈಟ್ ಬ್ಯಾಕ್ಗ್ರೌಂಡ್, ಡಾಕ್ಯುಮೆಂಟ್ ಸೈಜ್ ಮ್ಯಾಕ್ಸಿಮಮ್ 2 MB. ಇಲ್ಲಿ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಅದನ್ನು ಒಂದು ಫೋಟೋ ಕಾಪಿ ಎತ್ತಿಟ್ಕೊಳ್ಳಿ, ನಿಮ್ಮ ಮೊಬೈಲ್ನಲ್ಲಿ ಇಟ್ಕೊಳ್ಳಿ. ಆಮೇಲೆ ಅದನ್ನು ಚೂಸ್ ಫೈಲ್ ಕೊಟ್ಟು ನೀವು ಎಲ್ಲಿ ಸೇವ್ ಮಾಡಿದ್ದೀರಾ ಅಲ್ಲಿಂದ ಆ ಫೈಲ್ನ ಇಲ್ಲಿ ಅಟ್ಯಾಚ್ ಮಾಡ್ಕೊಳ್ಳಿ. ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋನ ಕೊಡಿ. ಅದು ಫಿಲ್ ಆದಮೇಲೆ ಇಲ್ಲಿ ಕೆಳಗೆ ಬಂದರೆ ನಿಮಗೆ ನೆಕ್ಸ್ಟ್ ಅನ್ನೋ ಟ್ಯಾಬ್ ಆಕ್ಟಿವೇಟ್ ಆಗಿರುತ್ತೆ. ಅದು ಡಾರ್ಕ್ ಬ್ಲೂ ಅಲ್ಲಿರುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಕೆಳಗೆ ಬರ್ಬೋದು. ಇಲ್ಲಿ ನೇಮ್ ಆ್ಯಂಡ್ ಸರ್ನೇಮ್ ಆಫ್ ಎನಿ ಆಫ್ ದಿ ರಿಲೇಟಿವ್ಸ್, ನೀವು ಯಾರ ರೆಫರೆನ್ಸ್ ತಗೊಂಡು ಈ ವೋಟರ್ ID ಅಪ್ಲೈ ಮಾಡಬೇಕು ಅಂತಿದ್ದೀರಾ ಅವರ ಡೀಟೇಲ್ಸ್, ನಿಮ್ಮ ಸಂಬಂಧಿಕರ ಡೀಟೇಲ್ಸ್ನ ಇಲ್ಲಿ ಕೊಡಬೇಕು. ಇಲ್ಲಿ ಹೇಳೋದಾದರೆ ನಿಮಗೆ ಇರೋ ಆಪ್ಷನ್ಸ್ ಏನು ಅಂದರೆ ಫಾದರ್, ಹಸ್ಬೆಂಡ್, ವೈಫ್, ಲೀಗಲ್ ಗಾರ್ಡಿಯನ್ ಇಲ್ಲ ಅದರ್ಸ್ ಅಂತ ಆಪ್ಷನ್ ಇದೆ. ನೀವು ಅದರಿಂದ ಸೆಲೆಕ್ಟ್ ಮಾಡ್ಕೊಬೋದು. ಮತ್ತು ಅವರ ಡೀಟೇಲ್ಸ್ನ ಕೊಡಬೇಕು, ಅವರ ಹೆಸರು ಏನು ಅಂತ ಕೊಡಬೇಕು, ಅವರ ಸರ್ನೇಮ್ ಏನಾರಿದ್ರೆ ಅದನ್ನು ಕೊಡಬೇಕು. ಇದನ್ನು ಕರೆಕ್ಟಾಗಿ ಫಿಲ್ ಮಾಡಿದ್ರೆ ನಿಮಗೆ ಕೆಳಗೆ ಇಲ್ಲಿ ನೆಕ್ಸ್ಟ್ ಆಕ್ಟಿವೇಟ್ ಆಗಿರುತ್ತೆ. ಅದನ್ನು ಕ್ಲಿಕ್ ಮಾಡಿದಾಗ ಕೆಳಗೆ ಬಂದರೆ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕೇಳುತ್ತೆ. ಇಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್ನ ಕೊಡ್ಬೋದು. ನಿಮ್ಮ ಮೊಬೈಲ್ ನಂಬರ್ ಕೊಟ್ಟರೆ ಅದನ್ನು ಸೆಲ್ಫ್ ಅಂತ ಕ್ಲಿಕ್ ಮಾಡಿ, ನಂತರ ನಿಮ್ಮ ರಿಲೇಟಿವ್ ಮೆನ್ಷನ್ಡ್ ಅಬೋವ್, ನಿಮ್ಮ ರಿಲೇಟಿವ್ ಡೀಟೇಲ್ಸ್ ಯಾರ್ದು ನೀವು ಮೇಲೆ ಕೊಟ್ಟಿದ್ದೀರಾ, ನಿಮ್ಮ ಸಂಬಂಧಿಕರ ಡೀಟೇಲ್ಸ್ ಯಾರ್ದು ನೀವು ಮೇಲೆ ಕೊಟ್ಟಿದ್ದೀರಾ ಅವರ ಮೊಬೈಲ್ ನಂಬರ್ ಕೊಡೋದಾಗಿದ್ದರೆ ಅವ್ರದ್ದು ಅಂತ ಚೆಕ್ ಬಾಕ್ಸಲ್ಲಿ ಕ್ಲಿಕ್ ಮಾಡ್ಕೊಬೋದು. ಈಗ ನೀವು ನಿಮ್ಮ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿದಾಗ ನಿಮ್ಗೊಂದು OTP ಬರುತ್ತೆ. ಆ OTPನ ಎಂಟರ್ OTP ಅನ್ನೋ ಜಾಗದಲ್ಲಿ ಎಂಟರ್ ಮಾಡಿ. ಆಮೇಲೆ ಅದನ್ನು ವೆರಿಫೈ ಕೊಡಿ, ಅದು ವೆರಿಫೈ ಆಗುತ್ತೆ. ಅದಾದಮೇಲೆ ಅದೇ ರೀತಿ ನಿಮ್ಮ ಹತ್ರ ಏನಾದರೂ ಇಮೇಲ್ ID ಇದ್ದರೆ, ನಿಮ್ಮ ಸ್ವಂತ ಇಮೇಲ್ ID ಇದ್ರೂ ಸರಿ, ನಿಮ್ಮ ಸಂಬಂಧಿಕರ ಇಮೇಲ್ ID ಇದ್ರೂ ಸರಿ, ಅದನ್ನ ಇಲ್ಲಿ ಎಂಟ್ರಿ ಮಾಡಿ. ಎಂಟ್ರಿ ಮಾಡಾದ್ಮೇಲೆ ನೆಕ್ಸ್ಟ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಕೆಳಗೆ ಈ ರೀತಿ ಬರುತ್ತೆ. ಇಲ್ಲಿ ಆಧಾರ್ ಡೀಟೇಲ್ಸ್ನ ಕೊಡಬೇಕು. ಎಲ್ಲಿ ಹೋದರೂ ಆಧಾರ್ ಕಾರ್ಡ್ ಕಡ್ಡಾಯ, ಅದರಿಂದ ಎಲ್ಲರ ಹತ್ರ ಆಧಾರ್ ಕಾರ್ಡ್ ಇದ್ದೇ ಇದೆ. ಅದರ ಆಧಾರ್ ಕಾರ್ಡ್ ಡೀಟೇಲ್ಸ್ನ ಕೊಡಿ. ಆಧಾರ್ ಕಾರ್ಡ್ ನಂಬರ್ನ ಹಾಕಿ. ಆಧಾರ್ ಕಾರ್ಡ್ ನಂಬರ್ನ ಹಾಕಿದ್ಮೇಲೆ ಇಲ್ಲಿ ನೆಕ್ಸ್ಟ್ ಆಕ್ಟಿವೇಟ್ ಆಗುತ್ತೆ. ನೆಕ್ಸ್ಟ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕೆಳಗೆ ಬಂದಾಗ ನಿಮಗೆ ಇಲ್ಲಿ ಜೆಂಡರ್ ಕೇಳುತ್ತೆ. ನೀವು ಪುರುಷರ, ಮಹಿಳೆಯರ, ಯಾವ ಜೆಂಡರ್ಗೆ ಸೇರಿದ್ದೀರಾ ಅನ್ನೋದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಬಂದರೆ ನಿಮ್ಮ ಬರ್ತ್ ಡೀಟೇಲ್ಸ್ ಕೇಳುತ್ತೆ. ನೀವು ಯಾವಾಗ ಹುಟ್ಟಿದ್ದು ಅದರ ಕಂಪ್ಲೀಟ್ ಡಾಕ್ಯುಮೆಂಟ್ಸ್ನ ಕೇಳುತ್ತೆ. ನೀವು ಹುಟ್ಟಿದ ದಿನಾಂಕನ ಇಲ್ಲಿ ಹಾಕಿ, ನಂತರ ನಿಮ್ಮ ಏಜ್ ಪ್ರೂಫ್, ನೀವು ಏಜ್ ಪ್ರೂಫ್ಗೆ ಏನು ಡಾಕ್ಯುಮೆಂಟ್ ಇಟ್ಟಿದ್ದೀರಾ ಆ ಡಾಕ್ಯುಮೆಂಟ್ನ ನೀವು ಇಲ್ಲಿ ಅಟ್ಯಾಚ್ ಮಾಡಬೇಕು. ಇಲ್ಲಿ ಡಾಕ್ಯುಮೆಂಟ್ ಫಾರ್ ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್, ಡೇಟ್ ಆಫ್ ಬರ್ತ್ಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಕೊಡ್ಬೋದು, ಬರ್ತ್ ಸರ್ಟಿಫಿಕೇಟ್ ಇರುತ್ತೆ, SSLC ಮಾರ್ಕ್ಸ್ ಕಾರ್ಡ್ ಇರುತ್ತೆ. ಅದರಲ್ಲಿ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ನ ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಡಾಕ್ಯುಮೆಂಟ್ ಸೆಲೆಕ್ಟ್ ಮಾಡೋದು ನಮ್ಮ ಹತ್ರ ಒಂದಷ್ಟು ಡಾಕ್ಯುಮೆಂಟ್ ಏಜ್ ಪ್ರೂಫ್ಗೆ ಇಟ್ಟಿರ್ತೀವಿ. ಅದರಿಂದ ಯಾವುದೋ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಾದ್ಮೇಲೆ ಆ ಡಾಕ್ಯುಮೆಂಟ್ನ ಈ ಚೂಸ್ ಫೈಲ್ ಕಡೆಯಿಂದ ಚೂಸ್ ಮಾಡಿ
ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿರೋ ಫೈಲ್ನ ಚೂಸ್ ಮಾಡಿ ಅಪ್ಲೋಡ್ ಮಾಡಬೇಕು. ಅಕಸ್ಮಾತ್ ಅಲ್ಲಿ ಅವರು ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ ನಿಮ್ಮ ಹತ್ರ ಇರೋ ಡಾಕ್ಯುಮೆಂಟ್ ಲಿಸ್ಟಲ್ಲಿ ಇಲ್ಲ ಅಂದರೆ ನೀವು ಯಾವ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕು ಅಂತಿದ್ದೀರಾ ಅದನ್ನು ಇಲ್ಲಿ ಎನಿ ಅದರ್ ಡಾಕ್ಯುಮೆಂಟ್ ಆರ್ ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್ ಅನ್ನೋ ಜಾಗದಲ್ಲಿ ಯಾವ ಡಾಕ್ಯುಮೆಂಟ್ನ ನೀವು ಯೂಸ್ ಮಾಡಿ ಅಪ್ಲೈ ಮಾಡಬೇಕು ಅಂತಿದ್ದೀರಾ ಅದನ್ನು ಟೈಪ್ ಮಾಡಿ. ಅದನ್ನು ಟೈಪ್ ಮಾಡಾದ್ಮೇಲೆ ಆ ಡಾಕ್ಯುಮೆಂಟ್ನ ಚೂಸ್ ಮಾಡಿ, ಸೆಲೆಕ್ಟ್ ಮಾಡಿ, ಚೂಸ್ ಮಾಡಿ, ಅಪ್ಲೋಡ್ ಮಾಡಿ. ಅಪ್ಲೋಡ್ ಮಾಡಾದ್ಮೇಲೆ ಈ ನೆಕ್ಸ್ಟ್ ಟ್ಯಾಬ್ ಆಕ್ಟಿವೇಟ್ ಆಗುತ್ತೆ. ಹಾಗೆ ಕೆಳಗೆ ಬಂದಾಗ ನಿಮ್ಮ ಅಡ್ರೆಸ್ ಡೀಟೇಲ್ಸ್ನ ಕೇಳುತ್ತೆ. ನಿಮ್ಮ ಪ್ರೆಸೆಂಟ್ ಅಡ್ರೆಸ್, ನೀವು ಈಗ ಎಲ್ಲಿ ವಾಸ ಮಾಡ್ತಿದ್ದೀರಾ ಆ ಅಡ್ರೆಸ್ ಡೀಟೇಲ್ಸ್ನ ಕಂಪ್ಲೀಟಾಗಿ ಫಿಲ್ ಮಾಡಿ. ಈ ಎಚ್ ಆಪ್ಷನ್ ಇರೋದು ಪ್ರೆಸೆಂಟ್ ಅಡ್ರೆಸ್ ಡೀಟೇಲ್ಸ್ನ ಫಿಲ್ ಮಾಡೋಕ್ಕೆ. ಅದು ನೀವು ಎಲ್ಲಿ ಪ್ರೆಸೆಂಟಾಗಿ ವಾಸ ಮಾಡ್ತಿದ್ದೀರಾ, ಈಗ ಕರೆಂಟ್ ಎಲ್ಲಿ ವಾಸ ಮಾಡ್ತಿದ್ದೀರೋ ಆ ಡೀಟೇಲ್ಸ್ನ ಕಂಪ್ಲೀಟಾಗಿ ಫಿಲ್ ಮಾಡಿ. ಫಿಲ್ ಮಾಡಾದ್ಮೇಲೆ ನೀವು ಹಾಗೆ ಕೆಳಗೆ ಬಂದರೆ ನಿಮಗೆ ಸೆಲ್ಫ್ ಅಟೆಸ್ಟೆಡ್ ಕಾಪಿ ಆಫ್ ಅಡ್ರೆಸ್ ಪ್ರೂಫ್, ಮೊದಲು ನಿಮಗೆ ಏಜ್ ಪ್ರೂಫ್ಗೆ ಡಾಕ್ಯುಮೆಂಟ್ನ ಕೇಳ್ತು, ಈಗ ನಿಮ್ಮ ಅಡ್ರೆಸ್ ಪ್ರೂಫ್ಗೆ ಡಾಕ್ಯುಮೆಂಟ್ ಕೇಳುತ್ತೆ. ನಿಮ್ಮ ಹತ್ರ ನಿಮ್ಮ ಅಡ್ರೆಸ್ ಪ್ರೂಫ್ಗೆ ಏನು ಡಾಕ್ಯುಮೆಂಟ್ ಇದೆ ಅದನ್ನು ಈ ಡಾಕ್ಯುಮೆಂಟ್ ಲಿಸ್ಟಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ಡಾಕ್ಯುಮೆಂಟ್ ಇದೆ ಅದನ್ನು ಚೂಸ್ ಫೈಲ್ ಕೊಟ್ಟು ಅದನ್ನು ಅಪ್ಲೋಡ್ ಮಾಡ್ಕೊಬೋದು. ಅಕಸ್ಮಾತ್ ಆ ಡಾಕ್ಯುಮೆಂಟ್ ಲಿಸ್ಟಲ್ಲಿರೋ ಡಾಕ್ಯುಮೆಂಟ್ ಏನಾದರೂ ನಿಮ್ಮ ಹತ್ರ ಇಲ್ಲದೇ ಇದ್ದರೆ ನೀವು ನಿಮ್ಮ ಹತ್ರ ಯಾವ ಡಾಕ್ಯುಮೆಂಟ್ ಅಡ್ರೆಸ್ ಪ್ರೂಫ್ಗೆ ಇಟ್ಟಿದ್ದೀರಾ ಅದನ್ನು ಇಲ್ಲಿ ಮೆನ್ಷನ್ ಮಾಡಿಬಿಟ್ಟು ಎನಿ ಅದರ್ ಡಾಕ್ಯುಮೆಂಟ್ ಫಾರ್ ಪ್ರೂಫ್ ಆಫ್ ರೆಸಿಡೆನ್ಸ್ ಅನ್ನೋ ಜಾಗದಲ್ಲಿ ಮೆನ್ಷನ್ ಮಾಡಿಬಿಟ್ಟು ಆ ಚೂಸ್ ಫೈಲ್ಗೆ ಆ ಡಾಕ್ಯುಮೆಂಟ್ನ ನಿಮ್ಮ ಮೊಬೈಲ್ನಿಂದ ಅಪ್ಲೋಡ್ ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಮಾಡಿ. ಆವಾಗ ಇಲ್ಲಿ ನೆಕ್ಸ್ಟ್ ಅನ್ನೋ ಟ್ಯಾಬ್ ಆಕ್ಟಿವೇಟ್ ಆಗುತ್ತೆ. ನೆಕ್ಸ್ಟ್ ಹಾಗೆ ಕೆಳಗೆ ಬಂದಾಗ ಕ್ಯಾಟಗರಿ, ಇದು ಆಪ್ಷನಲ್. ಇದು ಏನಾದರೆ ವಿಶೇಷ ಚೈತನ್ಯರು, ಹೇಳಕ್ಕೆ ಹೋದರೆ ಅಂಗವಿಕಲರು, ಅವರು ಏನಾದ್ರು ಡೀಟೇಲ್ಸ್ ಇದ್ದರೆ, ಅವರಿಗೆ ಏನಾದರೂ ಸರ್ಟಿಫಿಕೇಟ್ಸ್ ಇದ್ದರೆ ಆ ಡೀಟೇಲ್ಸ್ನ ಅವರು ಇಲ್ಲಿ ಅಪ್ಡೇಟ್ ಮಾಡ್ಕೊಬೋದು. ಆ ರೀತಿ ಯಾರಾದರೂ ಅಪ್ಲೈ ಮಾಡಬೇಕು ಅಂತಿದ್ರೆ ಅವರು ಈ ಕಾಲಮ್ನ ಯೂಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಬೋದು. ಹಾಗೆ ಕೆಳಗೆ ಬಂದರೆ ಫ್ಯಾಮಿಲಿ ಮೆಂಬರ್ ಡೀಟೇಲ್ಸ್ನ ಕೇಳುತ್ತೆ. ದ ಡೀಟೇಲ್ಸ್ ಆಫ್ ಮೈ ಫ್ಯಾಮಿಲಿ ಮೆಂಬರ್ ಆಲ್ರೆಡಿ ಇನ್ಕ್ಲೂಡೆಡ್ ಇನ್ ದ ಎಲೆಕ್ಟ್ರಲ್ ರೋಲ್ ಅಟ್ ಕರೆಂಟ್ ಅಡ್ರೆಸ್ ವಿತ್ ಹೂಮ್ ಐ ಕರೆಂಟ್ಲಿ ರಿಸೈಡ್ ಆರ್ ಆಸ್ ಅಂಡರ್. ನೀವು ಯಾರ ವೋಟರ್ ಐ ಡಿ ರೆಫರೆನ್ಸ್ನ ಇಟ್ಕೊಂಡು ನಿಮ್ಮ ವೋಟರ್ ಐ ಡಿನ ಅಪ್ಲೈ ಮಾಡಬೇಕು ಅಂತಿದ್ದೀರಾ ಅವರ ಹೆಸರು, ಅವರ ಜೊತೆ ನಿಮ್ಮ ಸಂಬಂಧ, ಅವರ ಎಪಿಕ್ ನಂಬರ್, ಅವರ ಐ ಡಿ ನಂಬರ್ ಅದನ್ನು ನೀವು ಮೆನ್ಷನ್ ಮಾಡಿಬಿಟ್ಟು ಕೆಳಗೆ ಬಂದು ನೆಕ್ಸ್ಟ್ ಕ್ಲಿಕ್ ಮಾಡಿ. ಆಮೇಲೆ ನೀವು ಡಿಕ್ಲರೇಷನ್ ಕೊಡಬೇಕು. ಈಗ ನೀವು ಕೊಟ್ಟಿರೋ ಅಷ್ಟು ಡೀಟೇಲ್ಸ್ಗೂ ಒಂದು ಡಿಕ್ಲರೇಷನ್ ಕೊಡಬೇಕು. ಇಲ್ಲಿ ನೀವು ಯಾವ ಟೌನ್ಗೆ ಇಲ್ಲ ವಿಲೇಜ್ಗೆ ಎಲ್ಲಿ ನೀವು ಇದ್ದೀರಾ, ಎಲ್ಲಿ ಹುಟ್ಟಿದ್ದೀರಾ, ಯಾವ ಜಾಗದಲ್ಲಿ ಹುಟ್ಟಿದ್ದೀರಾ ಭಾರತದಲ್ಲಿ ಅನ್ನೋದನ್ನು ಮೆನ್ಷನ್ ಮಾಡಬೇಕು. ಮತ್ತು ಅದರ ಯಾವ ಸ್ಟೇಟ್ ಅನ್ನೋದನ್ನು ಮೆನ್ಷನ್ ಮಾಡಬೇಕು, ಯಾವ ಡಿಸ್ಟ್ರಿಕ್ಟ್ ಅನ್ನೋದನ್ನ ಮೆನ್ಷನ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟ್ ಬಂದು ಐ ಆಮ್ ಆರ್ಡಿನರಿಲಿ ಎ ರೆಸಿಡೆಂಟ್ ಅಟ್ ದ ಅಡ್ರೆಸ್ ಮೆನ್ಷನ್ಡ್ ಅಟ್ ದಿಸ್ ಸೆಕ್ಷನ್ ಅನ್ನೋದನ್ನು ಮೆನ್ಷನ್ ಮಾಡಬೇಕು. ನೀವು ಅಲ್ಲೇ ವಾಸಿಸುತ್ತಿದ್ದೀರಾ ಅನ್ನೋದನ್ನು ಮೆನ್ಷನ್ ಮಾಡಬೇಕು. ಇಲ್ಲಿ ಡೇಟ್ ಸೆಲೆಕ್ಟ್ ಆಗುತ್ತೆ, ಮಂತ್ ಮತ್ತು ಇಲ್ಲಿ ಬಂದು ತಿಂಗಳು ಮತ್ತು ವರ್ಷ ಯಾವುದು ಅನ್ನೋದು ಸೆಲೆಕ್ಟ್ ಆಗುತ್ತೆ. ಹಾಗೆ ಕೆಳಗೆ ಬಂದಾಗ ನೀವು ಯಾವ ಸ್ಥಳದಲ್ಲಿ ವಾಸ ಮಾಡುತ್ತಿದ್ದೀರಾ ಪ್ಲೇಸ್, ಆ ಪ್ಲೇಸ್ನ ಸೆಲೆಕ್ಟ್ ಮಾಡಿಬಿಟ್ಟು ನೀವು ಯಾವತ್ತು ಅಪ್ಲೈ ಮಾಡ್ತಿದ್ದೀರಾ ಆ ಡೇಟ್ನ ಇಲ್ಲಿ ಹಾಕಿಬಿಟ್ಟು ಕೆಳಗೆ ಬಂದರೆ ನೆಕ್ಸ್ಟ್ ಇರುತ್ತೆ. ನೆಕ್ಸ್ಟ್ ಕ್ಲಿಕ್ ಮಾಡಿ ಕೆಳಗೆ ಬಂದರೆ ಈ ಟೆಕ್ಸ್ಟ್ ವೆರಿಫಿಕೇಷನ್ ಇರುತ್ತೆ, ಈ ಕ್ಯಾಪ್ಚಾ ಕೋಡ್ ಇರುತ್ತೆ. ಆ ಕ್ಯಾಪ್ಚಾ ಕೋಡ್ನ ಇಲ್ಲಿ ಕರೆಕ್ಟಾಗಿ ಎಂಟ್ರಿ ಮಾಡಬೇಕು. ಕರೆಕ್ಟಾಗಿ ಎಂಟ್ರಿ ಮಾಡಾದ್ಮೇಲೆ ಒಂದು ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್, ಇಲ್ಲಿ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಬಟನ್ ಬ್ಲೂ ಕಲರಲ್ಲಿ ಇದೆಯಾ ಅದು ಆಕ್ಟಿವೇಟ್ ಆಗುತ್ತೆ, ಡಾರ್ಕ್ ಬ್ಲೂ ಕಾಣುತ್ತೆ. ಅದನ್ನು ನೀವು ಕ್ಲಿಕ್ ಮಾಡಿದಾಗ ನೀವು ನಿಮ್ಮ ಅಪ್ಲಿಕೇಶನ್ನ ಪ್ರಿವ್ಯೂ ನೋಡ್ಬೋದು. ಏನಕ್ಕೆ ನೀವು ಸಬ್ಮಿಟ್ ಮಾಡೋಕ್ಕೆ ಮುಂಚೆ ನೀವು ಕೊಟ್ಟಿರೋ ಡೀಟೇಲ್ಸ್ ಅಷ್ಟು ಕರೆಕ್ಟ್ ಆಗಿದೆಯಾ ಅಂತ ಒಂದ್ಸರಿ ಮೇಲಿಂದ ಕೆಳಗೆವರೆಗೂ ಪೂರ್ತಿಯಾಗಿ ವೆರಿಫೈ ಮಾಡ್ಕೊಬೋದು. ಅದು ಪೂರ್ತಿಯಾಗಿ ಕರೆಕ್ಟಾಗಿದೆ ಅಂದರೆ ನೀವು ಸಬ್ಮಿಟ್ ಮಾಡ್ಬೋದು. ಇಲ್ಲ ಏನಾದರೂ ನೀವು ಎಡಿಟ್ ಮಾಡಬೇಕು ಅಂತ ಇದ್ದರೆ ಅದನ್ನು ನೀವು ಬ್ಯಾಕ್ ಹೋಗಿ ಎಡಿಟ್ ಮಾಡ್ಬೋದು. ಎಡಿಟ್ ಮಾಡಾದ್ಮೇಲೆ ಸಬ್ಮಿಟ್, ಅದನ್ನು ಸಬ್ಮಿಟ್ ಕೊಡಿ, ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ಅದು ಎಲೆಕ್ಷನ್ ಕಮಿಷನ್ ಅವರ ಅಪ್ರೂವಲ್ಗೆ ಹೋಗುತ್ತೆ. ಅವರು ವೆರಿಫೈ ಮಾಡಿ ಅಪ್ರೂವ್ ಆದಮೇಲೆ ನಿಮಗೆ 15 ದಿನಗಳಲ್ಲಿ ನಿಮ್ಮ ವೋಟರ್ ಐ ಡಿ ನಿಮ್ಮ ಮನೆ ತಲುಪುತ್ತೆ.